ಎವ್ರಿವನ್, ನಮಸ್ಕಾರ. ನೀವೇನಾದ್ರೂ ಇವಾಗಷ್ಟೇ ಕಾಲೇಜ್ ಮುಗಿಸಿದೀರಾ, ಕೆಲ್ಸಕ್ಕೆ ಸೇರ್ಕೊಳ್ಬೇಕು ಅಂತ ಇದೀರಾ. ಇನ್ ಕೆಲವರು ಕೆಲ್ಸಕ್ಕೆ ಸೇರ್ಕೊಂಡಿದ್ದಾರೆ, ಬಟ್ ಬೆಟರ್ ಜಾಬ್ ಅಥವಾ ಬೆಟರ್ ಪ್ರಮೋಷನ್ಗೆ ಅಂತ ವೇಟ್ ಮಾಡ್ತಿರ್ತಾರೆ. ಈ ಎರಡು ಕ್ಯಾಟಗರಿಲಿ ನೀವು ಇದೀರಾ ಅಂತಂದ್ರೆ ಪ್ಲೀಸ್ ವಾಚ್ ದಿಸ್ ಫುಲ್ ವಿಡಿಯೋ. ಯಾಕೆ ಅಂತಂದ್ರೆ ಕಾರ್ಪೊರೇಟ್ ಲೆವೆಲ್ ಅಲ್ಲಿ ಅನ್ಸ್ಪೋಕನ್ ಟ್ರೂತ್ ತುಂಬಾ ಇದೆ. ಅದ್ರ ಬಗ್ಗೆ ತುಂಬಾ ಜನ ನಿಮಗೆ ಹೇಳಿರೋದಿಲ್ಲ. ಕಾಲೇಜಲ್ಲಿ ಆಗಿರ್ಲಿ ಅಥವಾ ಕೆಲ್ಸಕ್ಕೆ ಸೇರ್ಕೊಂಡ್ಮೇಲೆ ತುಂಬಾ ಜನ ಹೇಳಿರೋದಿಲ್ಲ. ಅದಕ್ಕೆ ಒಂದು ಕ್ಲಾರಿಟಿ ಕೊಡೋದಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಸೊ ಲೆಟ್ಸ್ ಬಿಗಿನ್ ವಿತ್ ಟುಡೇಸ್ ಕಾರ್ಪೊರೇಟ್ ವರ್ಲ್ಡ್ ಅಂಡ್ ದೇರ್ ಅನ್ಸ್ಪೋಕನ್ ರೂಲ್ಸ್. ಇವತ್ತು 9 ಪಾಯಿಂಟ್ಸ್ ಹೇಳ್ತಾ ಇದೀನಿ. ಆ 9 ಪಾಯಿಂಟ್ಸ್ ನ ನೀವು ಟೆಕ್ನಿಕಲ್ ಸ್ಕಿಲ್ಸ್ ಜೊತೆಗೆ ಇದನ್ನು ನೆನ್ಪಿಟ್ಕೋಬೇಕಾಗತ್ತೆ. ಸೊ ಏನು ತಡ ಮಾಡದೆ ಲೆಟ್ಸ್ ಬಿಗಿನ್ ವಿತ್ ದ ಫಸ್ಟ್ ಪಾಯಿಂಟ್. ಫಸ್ಟ್ ಪಾಯಿಂಟ್ ಇಸ್ ನೆವರ್ ಔಟ್ಶೈನ್ ಯೋರ್ ಬಾಸ್. ಸೊ ಇದರ ಅರ್ಥ ಏನು ಅಂತಂದ್ರೆ, ನೀವು ಮತ್ತೆ ನಿಮ್ಮ ಕ್ಯಾಪ್ಟನ್ ಅಥವಾ ನಿಮ್ಮ ಮೆಂಟರ್, ಕಾಲೇಜಲ್ಲಿ ಆಗಿರ್ಬೋದು ಅಥವಾ ಕಂಪ್ನಿಲಿ ಆಗಿರ್ಬೋದು, ನೀವು ಒಂದು ಗೇಮ್ ಆಡ್ತಾ ಇರ್ತೀರಾ. ಆ ಗೇಮ್ ಅಲ್ಲಿ ಏನಾಗುತ್ತೆ, ವಿಡಿಯೋ ಗೇಮ್ ಆಗಿರ್ಬೋದು, ಆ ವಿಡಿಯೋ ಗೇಮ್ ಅಲ್ಲಿ ಯು ವಿಲ್ ಬಿ ವೆರಿ ವೆರಿ ಗುಡ್ ಅಟ್ ಇಟ್. ಬಟ್ ನಿಮ್ಮ ಬಾಸ್ ಏನಾಗುತ್ತೆ, ಅವ್ರಿಗೆ ಇದಷ್ಟೊಂದು ಚೆನ್ನಾಗಿ ಬರ್ತಿರೋದಿಲ್ಲ. ನೀವೇನಾದ್ರೂ ಕಾನ್ಸ್ಟೆಂಟ್ಲಿ ಅವ್ರನ್ನ ಸೋಲ್ಸಿ ಆಡ್ತಿದ್ರೆ ನಿಮಗೇನೋ ಸೂಪರ್ ಸ್ಟಾರ್ ತರ ಫೀಲ್ ಆಗುತ್ತೆ, ಬಟ್ ಬಾಸ್ ವಿಲ್ ಫೀಲ್ ಬ್ಯಾಡ್. ಸೊ ಇದನ್ನ ನೀವು ಕಾರ್ಪೊರೇಟ್ ಲೆವೆಲ್ ತಗೊಂಡ್ ಹೋದ್ರೆ, ನೀವ್ ಯಾವಾಗ್ಲೂ ನಿಮ್ ಬಾಸ್ ಗಿಂತ ಚೆನ್ನಾಗಿ ಕೆಲಸ ಮಾಡ್ತಿದ್ದೀರಾ, ಬೆಟರ್ ಐಡಿಯಾಸ್ ಕೊಡ್ತಿದ್ದೀರಾ, ಆರ್ ನಿಮ್ ಬಾಸ್ ತರನೇ ನೀವು ಬಿಹೇವ್ ಮಾಡ್ತಿದ್ದೀರಾ ಅಂತಂದ್ರೆ ದಟ್ ವಿಲ್ ಬಿ ಅ ಥ್ರೆಟ್. ನೀವು ಅವ್ರ ಜಾಬ್ ನ ತಗೊಳ್ತಿದ್ದೀರಾ ಅಂತ ಅವ್ರಿಗೆ ಭಯ ಬರ್ಬೋದು. ಸೊ ಗೋ ಇನ್ ಅ ಬೆಟರ್ ಅಪ್ರೋಚ್. ನಿಮ್ಗೆ ಇದು ಗೊತ್ತಿದೆ, ಬಟ್ ಸ್ಟಿಲ್ ಹಂಬಲ್ ಆಗಿ ಅವ್ರ ಹತ್ರ ಅಪ್ರೋಚ್ ಮಾಡೋ ತರ ಮಾಡಿ. ಅವಾಗ ಯು ವೋಂಟ್ ಬಿ ಥ್ರೆಟೆಂಡ್. ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂತಂದ್ರೆ, ಕಾರ್ಪೊರೇಟ್ ಲೆವೆಲ್ ಅಲ್ಲಿ ಬಾಸ್ ಏನಿರ್ತಾರೆ ಅವ್ರಿಗೆ ನಿಮ್ಮ ಸ್ಯಾಲರಿ ಆಗಿರ್ಬೋದು, ಅಪ್ರೈಸಲ್ಸ್ ಆಗಿರ್ಬೋದು, ಪ್ರಮೋಷನ್ ಆಗಿರ್ಬೋದು, ಇದೆಲ್ಲದಕ್ಕೂ ಆಕ್ಸೆಸ್ ಇರುತ್ತೆ. ಸೊ ಅವ್ರನ್ನ ನೀವು ಎನಿಮಿ ಮಾಡ್ಕೊಳ್ಳೋದು ಇಸ್ ನಾಟ್ ಅ ಗುಡ್ ಐಡಿಯಾ. ಸೊ ನೆವರ್ ಔಟ್ಶೈನ್ ಯುವರ್ ಬಾಸ್. ಸೆಕೆಂಡ್ ಪಾಯಿಂಟ್, ಇಲ್ಲಿ ಯು ಶುಡ್ ನೆವರ್ ಸೇ ದಟ್ಸ್ ನಾಟ್ ಮೈ ಜಾಬ್. ಇವಾಗ ನೀವು ಕೆಲ್ಸಕ್ಕೆ ಹೈರ್ ಆಗಿರೋದು ಯಾವ್ದೋ ಒಂದು ಪ್ರಾಜೆಕ್ಟ್ಗೆ ಅಂತ ಅನ್ಕೊಳ್ಳಿ, ಬಟ್ ನಿಮ್ಗೆ ಯಾವ್ದೋ ಬೇರೆ ಕಡೆ ಕರೆದು ಅಲ್ಲಿ ಕೆಲಸ ಮಾಡಿ ಅಂತ ಹೇಳ್ತಿರ್ತಾರೆ. ಸಡನ್ ಆಗಿ ನೀವು ಇಲ್ಲ ನಾನು ಆ ಕೆಲಸ ಮಾಡೋದಿಲ್ಲ, ನನ್ಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ, ಆಮೇಲೆ ನಾನು ಇದಕ್ಕೆ ಹೈರ್ ಮಾಡ್ಕೊಂಡು ಇಲ್ಲ ಅಂತ ಹೇಳಿದ್ರೆ ದಟ್ ವಿಲ್ ಬಿ ಅ ವೆರಿ ಬ್ಯಾಡ್ ಸೈನ್. ಸೊ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ, ಫಸ್ಟ್ಲಿ ಯು ಹ್ಯಾವ್ ಟು ಗೋ ವಿತ್ ದಿ ಅಪ್ರೋಚ್ ಆಫ್, ನಾನು ಇವಾಗ ಆಲ್ರೆಡಿ ಒಂದ್ ಕೆಲಸ ಮಾಡ್ತಾ ಇದ್ದೀನಿ, ಇದನ್ನು ನಾನು ಮಾಡ್ಬೇಕು ಅಂತಂದ್ರೆ ವಾಟ್ ಈಸ್ ಮೈ ಪ್ರಯಾರಿಟಿ, ನಾನು ಯಾವ್ದನ್ನ ಫಸ್ಟ್ ಮುಗಿಸ್ಬೇಕು ಅಂತ ನೀವು ಕೇಳ್ಬೇಕಾಗತ್ತೆ. ನೆಕ್ಸ್ಟ್ ಇಸ್, ನಿಮ್ಗೆ ಅದ್ರದ್ದು ಟೆಕ್ನಾಲಜಿ ಗೊತ್ತಿಲ್ಲ, ಅವಾಗ ನಂಗೊಂದ್ ಸ್ವಲ್ಪ ಟೈಮ್ ಕೊಡಿ, ಐ ವಿಲ್ ಲರ್ನ್ ಅಂಡ್ ದೆನ್ ಗೆಟ್ ಬ್ಯಾಕ್ ಟು ದಿಸ್ ಪ್ರಾಜೆಕ್ಟ್, ಆ ತರ ಹೇಳ್ಬೋದು. ಸೊ ಈ ತರ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಗೆ ಕಲ್ತ್ಕೊಳ್ಳೋದಿಕ್ಕೆ ಇಷ್ಟ ಇದೆ, ಯು ಆರ್ ಮೋರ್ ಇನ್ವಾಲ್ವ್ಡ್ ಅಂತ ಗೊತ್ತಾಗುತ್ತೆ. ಸೊ ನೆವರ್ ಸೇ ನೋ, ದಟ್ಸ್ ನಾಟ್ ಮೈ ಜಾಬ್. ಥರ್ಡ್ ಪಾಯಿಂಟ್, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ಫ್ಲೆಕ್ಸಿಬಿಲಿಟಿ ಗೆಟ್ಸ್ ನೋಟಿಸ್ಡ್. ಇದೇನು ಅಂತಂದ್ರೆ, ಒಂದು ಬಿಲ್ಡಿಂಗ್ ಬ್ಲಾಕ್ಸ್ ಅಲ್ಲಿ ನೀವು ಆಟ ಆಡ್ತಿರ್ತೀರ. ಆ ಬಿಲ್ಡಿಂಗ್ ಬ್ಲಾಕ್ ಅಲ್ಲಿ ಯಾವ ತರ ಮಾಡೆಲ್ ಕೊಟ್ಟಿರ್ತಾರೆ ಅದೇ ತರನೇ ಇನ್ಸ್ಟ್ರಕ್ಷನ್ ಫಾಲೋ ಮಾಡ್ಕೊಂಡು ಬಿಲ್ಡ್ ಮಾಡೋದಕ್ಕೆ ಟ್ರೈ ಮಾಡ್ತೀರಾ. ಓಕೆ, ಸೊ ಇವಾಗ ಗೊತ್ತಾಗುತ್ತೆ ಯಾವ್ದೋ ಒಂದ್ ಬ್ಲಾಕ್ ಮಿಸ್ಸಿಂಗ್ ಇದೆ ಅಂತ. ಐ ವಿಲ್ ಗಿವ್ ಯು 3 ಸಿನಾರಿಯೋಸ್. ಫಸ್ಟ್ ಸಿನಾರಿಯೋ ಏನಾಗುತ್ತೆ, ಯು ವಿಲ್ ಬಿ ವೆರಿ ಸ್ಟಬನ್, ನನ್ಗೆ ಇದನ್ನ ಮಾಡಕ್ಕೆ ಇಷ್ಟ ಇಲ್ಲ, ಬ್ಲಾಕ್ ಇಲ್ಲ ಅಂದ್ರೆ ನಾನು ಇದನ್ನ ಫುಲ್ ಮುಗಿಸೋದಿಲ್ಲ ಅಂತ ಯು ವಿಲ್ ಜಸ್ಟ್ ಲೀವ್. ಸೆಕೆಂಡ್ ಸಿನಾರಿಯೋ ಏನಾಗುತ್ತೆ, ನೀವು ಅದ್ರ ಬಗ್ಗೆ ಐಡಿಯಾ ಹುಡುಕ್ತೀರಾ, ಬಟ್ ಯು ವಿಲ್ ನಾಟ್ ಫಿನಿಶ್ ಇಟ್ ಬಿಕಾಸ್ ಇಟ್ ಇಸ್ ಟೂ ಟಫ್. ಯಾಕಂದ್ರೆ ಆ ಒಂದ್ ಬ್ಲಾಕ್ ಇಲ್ಲ ಅಂದ್ರೆ ನಿಮ್ಗೆ ಬೇರೆ ಏನೋ ಮಾಡ್ಬೇಕು, ಬಟ್ ಐಡಿಯಾಸ್ ಮಾತ್ರ ಹುಡುಕಿಟ್ಕೊಂಡಿರ್ತೀರಾ. ಥರ್ಡ್ ಸ್ಟೆಪ್ ಏನು ಅಂತಂದ್ರೆ, ಯು ವಿಲ್ ಫೈಂಡ್ ದಿ ಐಡಿಯಾ ಅಂಡ್ ಯು ವಿಲ್ ಆಲ್ಸೋ ಫಿನಿಶ್ ಇಟ್ ಇನ್ ಅ ಡಿಫರೆಂಟ್ ಅಪ್ರೋಚ್. ಇದನ್ನೇ ನೀವು ಕಾರ್ಪೊರೇಟ್ ತಗೊಂಡ್ ಹೋದ್ರೆ, ಕಾರ್ಪೊರೇಟ್ ಅಲ್ಲಿ ಯಾರನ್ನ ಹೈರ್ ಮಾಡ್ತಾರೆ, ಆಬ್ವಿಯಸ್ಲಿ ಥರ್ಡ್ ಸಿನಾರಿಯೋಲಿ ಯಾರಿರ್ತಾರೆ ಅವ್ರನ್ನೇ ಹೈರ್ ಮಾಡ್ತಾರೆ. ಯಾಕೆ ಅಂತ ಹೇಳ್ತೀನಿ. ಇಲ್ಲಿ ಹಿ ಶೋಯಿಂಗ್ ಕ್ರಿಯೇಟಿವಿಟಿ, ಅಡ್ಯಾಪ್ಟಬಿಲಿಟಿ, ಫ್ಲೆಕ್ಸಿಬಿಲಿಟಿ. ನನ್ನ ಕೆಲಸ ಇದಲ್ಲ, ಬಟ್ ಸ್ಟಿಲ್ ಐ ಆಮ್ ಗೋಯಿಂಗ್ ಟು ಫಿನಿಶ್ ಇಟ್. ಇದೇನ್ ಮಾಡುತ್ತೆ, ಹಿಸ್ ಫಿನಿಶಿಂಗ್ ಅ ಟಾಸ್ಕ್ ಅಂತ ಗೊತ್ತಾಗುತ್ತೆ. ಸೊ ಅವಾಗ ಫ್ಲೆಕ್ಸಿಬಿಲಿಟಿ ವಿಲ್ ಗೆಟ್ ನೋಟಿಸ್. ಸೊ ನೀವೇನಾದ್ರೂ ಸ್ಟಬ್ಬನ್ ಆಗಿದ್ದು ನನಗೆ ಇಷ್ಟೇ ಬರೋದು, ನಾನು ಇನ್ನೇನು ಕಲ್ತ್ಕೊಳ್ಳಲ್ಲ ಅಂತ ಇದ್ರೆ ಯು ವಿಲ್ ನಾಟ್ ಗ್ರೋ ಇನ್ ಯೋರ್ ಕೆರಿಯರ್. ಫೋರ್ತ್ ಪಾಯಿಂಟ್, ಇದು ಥರ್ಡ್ ಪಾಯಿಂಟ್ಗೆ ರಿಲೇಟೆಡ್ ಆಗೇ ಇದೆ. ಸೊ ಇದೇನು ಅಂತಂದ್ರೆ, ಆಲ್ವೇಸ್ ಬಿ ಅ ಸಲ್ಯೂಷನ್ ಓರಿಯೆಂಟೆಡ್ ಪರ್ಸನ್, ನಾಟ್ ದಿ ಕಂಪ್ಲೇನರ್. ಇವಾಗ ನಿಮ್ಗೆ ಒಂದು ಟಾಸ್ಕ್ ನ ಅಸೈನ್ ಮಾಡಿದ್ದಾರೆ. ಓಕೆ, ಆ ಟಾಸ್ಕ್ ಒಂದ್ ಸ್ವಲ್ಪ ಕಾಂಪ್ಲೆಕ್ಸ್ ಆಗಿದೆ. ದೇ ಆರ್ ಆಸ್ಕಿಂಗ್ ಯು ಟು ಟೇಕ್ ಅ ಡಿಫರೆಂಟ್ ಅಪ್ರೋಚ್. ನೀವ್ ಯಾವ ಅಪ್ರೋಚ್ ನ ನೀವು ಮಾಡ್ಬೇಕು ಅನ್ಕೊಂಡಿರ್ತೀರಾ ಅದು ಬಿಟ್ಟು ಬೇರೆ ಏನೋ ಮಾಡೋದಕ್ಕೆ ಹೇಳ್ತಾ ಇದಾರೆ. ಇವಾಗ ಯು ಶುಡಂಟ್ ಬಿ ಅ ಕಂಪ್ಲೇನರ್. ನಾನು ಆಲ್ರೆಡಿ ಅರ್ಧ ಕೆಲಸ ಮುಗಿಸ್ಬಿಟ್ಟಿದ್ದೀನಿ, ಅಥವಾ ನಾನು ಆಲ್ರೆಡಿ ಒಂದ್ ಸ್ವಲ್ಪ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀನಿ, ಇವಾಗ ಇವ್ರು ಬೇಡ ಅಂತಿದ್ದಾರೆ. ಈ ತರ ಕಂಪ್ಲೇಂಟ್ ಮಾಡಕ್ ಹೋಗ್ಬೇಡಿ. ಅದರ್ ದ್ಯಾನ್ ದಟ್ ವಾಟ್ ಯು ಕ್ಯಾನ್ ಡೂ ಇಸ್, ಅದಕ್ಕೆ ಸೊಲ್ಯೂಷನ್ ಹುಡ್ಕೋದಕ್ಕೆ ಟ್ರೈ ಮಾಡಿ. ನಿಮ್ಮ ಏನ್ ಟಾಸ್ಕ್ ಸ್ಟಾರ್ಟ್ ಮಾಡಿದೀರಾ ಅದೇ ತರನೇ ಸೊಲ್ಯೂಷನ್ ಹುಡುಕ್ಬೋದಾ, or do you have to start over? Even if you have to start over, do it. ಇದರಲ್ಲಿ ಏನು ಲಾಸ್ ಇಲ್ಲ, ಯಾವಾಗಲೂ ಕಲ್ತ್ಕೊಳ್ತಾ ಇರ್ತೀರಾ, ದಟ್ ಈಸ್ ಮೋರ್ ಇಂಪಾರ್ಟೆಂಟ್.
ಸೊ ಯಾವತ್ತೇ ಆಗಲಿ ಕಂಪ್ಲೇಂಟ್ ಮಾಡಬೇಡಿ, ನಂಗೆ ಇದು ಬರಲ್ಲ, ನಾನು ಇದು ಮಾಡಲ್ಲ ಅಂತ ಹೇಳಬಾರ್ದು. ಯಾವಾಗಲೂ ಯು ಹ್ಯಾವ್ ಟು ಕೀಪ್ ವರ್ಕಿಂಗ್ ಆನ್ ಯುವರ್ ಸೆಲ್ಫ್ ಆ್ಯಂಡ್ ಆಲ್ಸೋ ಆನ್ ಯುವರ್ ಜಾಬ್. ನೆಕ್ಸ್ಟ್ ಪಾಯಿಂಟ್ ಇಸ್ ಡೋಂಟ್ ಓವರ್ ಶೇರ್. ನೀವು ಕೆಲವೊಂದು ವಿಷಯನ ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ಸುತ್ತೆ, ಕೊಲೀಗ್ಸಿಗೆ ಹೇಳಬೇಕು ಅನ್ಸುತ್ತೆ, ನಿಮ್ಮ ಬಾಸ್ಗೆ ಹೇಳಬೇಕು ಅನ್ಸುತ್ತೆ, ಬಟ್ ನಾಟ್ ಎವ್ರಿಥಿಂಗ್. ನಿಮ್ಮ ಪರ್ಸನಲ್ ಲೈಫಲ್ಲಿ ಏನೇನಾಗುತ್ತೆ ಅದನ್ನೆಲ್ಲದನ್ನು ಶೇರ್ ಮಾಡಬೇಕಾಗಿಲ್ಲ, ಅಥವಾ ನಿಮ್ಮ ಪರ್ಸನಲ್ ಗ್ರೋತ್ ಏನಾಗಿರುತ್ತೆ ಅದನ್ನ ಶೇರ್ ಮಾಡಬೇಕಾಗಿಲ್ಲ. ಸೊ ನೀವು ಏನು ಸೋಷಿಯಲ್ ಮೀಡಿಯಲ್ಲಿ ಪೋಸ್ಟ್ ಮಾಡ್ತೀರಾ, ಆಲ್ ಗುಡ್ ಥಿಂಗ್ಸ್. ಇವಾಗ ಒಂದು 10 ಫೋಟೋಸ್ ತೆಕ್ಕೊಂಡಿದ್ರೆ 2 ಫೋಟೋ ಚೆನ್ನಾಗಿದೆ ಅಂತ ಅದು 2 ಮಾತ್ರ ಹಾಕ್ತೀರಾ, ಯು ವಾಂಟ್ ಪುಟ್ ಆಲ್ 10, ಕರೆಕ್ಟ್? ಸೊ ಅದೇ ಥರನೇ ಕಾರ್ಪೊರೇಟ್ ಲೈಫ್ ಕೂಡ, ನೀವು ಸೆಲೆಕ್ಟೆಡ್ ವಿಷಯ ಮಾತ್ರ ಶೇರ್ ಮಾಡಿ. ಆಲ್ಮೋಸ್ಟ್ ಏನೂ ಶೇರ್ ಮಾಡ್ತಿದ್ರೇ ಒಳ್ಳೇದು. ಓಕೆ, ಸೊ ಯಾವಾಗ ನೀವು ಜಾಸ್ತಿ ಶೇರ್ ಮಾಡ್ಕೊಳ್ತೀರಾ, ನಿಮ್ಮ ಪರ್ಸನಲ್ ಡೇಟಾನ ಕೊಡಕ್ಕೆ ಹೋಗ್ತೀರಾ, ಯು ಮೈಟ್ ರನ್ ಇನ್ ಟು ಮೋರ್ ಪ್ರಾಬ್ಲಮ್ಸ್. ಸೊ ಕೊಲೀಗ್ಸ್ನ ಅಥವಾ ನಿಮ್ಮ ಬಾಸ್ನ ಡೋಂಟ್ ಪುಟ್ ದೆಮ್ ಇನ್ ಟು ದಿ ಪರ್ಸನಲ್ ಸರ್ಕಲ್. ವೆರಿ ಇಂಪಾರ್ಟೆಂಟ್. ನೀವು ಯಾವುದೇ ಡೊಮೈನಲ್ಲಿ ಇದ್ರೂ ಈ ಪಾಯಿಂಟ್ನ ಮರಿಬೇಡಿ. ನೆಕ್ಸ್ಟ್ ಪಾಯಿಂಟ್ ಇಸ್ ಕೀಪ್ ಯುವರ್ ಇಮೇಲ್ಸ್ ವೆರಿ ಪ್ರೊಫೆಷನಲ್. ಈಗ ಕೆಲವೊಂದ್ಸಲ ಏನಾಗುತ್ತೆ, ನಿಮ್ಮ ಇಮೇಲ್ಸ್ ಬರಿಬೇಕಾದ್ರೆ ಯು ವಿಲ್ ಬಿ ಫ್ರಸ್ಟ್ರೇಟೆಡ್. ಯಾವುದೋ ಒಂದು ಟಾಸ್ಕ್ ಮುಗ್ದಿರೋದಿಲ್ಲ, ಅಥವಾ ಬಾಸ್ ಬೈತಿರ್ತಾರೆ, ಕ್ಲೈಂಟ್ ವೇಟ್ ಮಾಡ್ತಿರ್ತಾರೆ. ಈ ತರ ಆದಾಗ ಏನಾಗುತ್ತೆ, ಯೋರ್ ವರ್ಡ್ಸ್ ವಿಲ್ ರಿಫ್ಲೆಕ್ಟ್. ನೀವು ಟೈಪ್ ಮಾಡ್ಬೇಕಾದ್ರೆ ಏನಾದರೂ ತಪ್ಪು ಟೈಪ್ ಮಾಡಿದ್ರೆ, ಫ್ರಸ್ಟ್ರೇಟೆಡ್ ಆಗಿ ಟೈಪ್ ಮಾಡಿದ್ರೆ, ಇಟ್ ವಿಲ್ ಬಿ ಅ ಬಿಗ್ ಇಶ್ಯೂ ಫಾರ್ ಯು ಅಂಡ್ ಆಲ್ಸೋ ಟು ದ ಕಂಪನಿ. ಸೊ ನಿಮ್ಮ ಫ್ರಸ್ಟ್ರೇಷನ್ ನ ಇಮೇಲ್ ಅಲ್ಲಿ ತೋರ್ಸಕ್ ಹೋಗ್ಬೇಡಿ. ಯಾಕೆ ಅಂತಂದ್ರೆ ಇಮೇಲ್ ಆರ್ ಡಾಕ್ಯುಮೆಂಟೇಶನ್. ನೀವು ಇಮೇಲ್ ನ ಕಳ್ಸಾದ್ಮೇಲೆ ಇಟ್ ವಿಲ್ ಬಿ ಡಾಕ್ಯುಮೆಂಟೆಡ್ ಫಾರ್ ಮೆನಿ ಇಯರ್ಸ್. ಇಟ್ ಇಸ್ ಪರ್ಮನೆಂಟ್ ರೆಕಾರ್ಡ್. ಸೊ ಹಾಗಾಗಿ ನೀವು ಇಮೇಲ್ಸ್ ಅಲ್ಲಿ ಪ್ರೊಫೆಷನಲ್ ಆಗಿ ಕಳ್ಸೋದಕ್ಕೆ ನೋಡಿ. ಬಿ ಪೊಲೈಟ್. ಎಷ್ಟು ಬೇಕೋ ಅಷ್ಟೇ ಇನ್ಫಾರ್ಮೇಶನ್ ಕೊಡಿ. ತುಂಬಾ ಸ್ಟ್ರಾಂಗ್ ಅಂಡ್ ಬೋಲ್ಡ್ ವರ್ಡ್ಸ್ ನ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಸೊ ಈ ತರ ಆದಾಗ ಯು ಕ್ಯಾನ್ ಕೀಪ್ ಯುವರ್ ಇಮೇಲ್ಸ್ ಪ್ರೊಫೆಷನಲ್. 7th ಪಾಯಿಂಟ್, ಆಲ್ವೇಸ್ ಮೇಕ್ ಶೋರ್ ಟು ಪ್ರೂವ್ ಯುವರ್ ವರ್ತ್. ಇವಾಗ ಎಲ್ಲರೂ AI ಬರ್ತಿದೆ, ನನ್ನ ಕೆಲಸ ಹೊಟ್ಟೋಗುತ್ತೆ ಅಂತ ಟೆನ್ಷನ್ ಮಾಡ್ಕೊಳ್ತಾ ಇದ್ದೀರಾ. ಡೋಂಟ್ ವರಿ. ನಿಮಗೆ ಯಾವ ಸ್ಕಿಲ್ಸ್ ಬರುತ್ತೆ ಅದನ್ನ ಹೇಗೆ ಅಪ್ಸ್ಕಿಲ್ ಮಾಡ್ಕೊಳ್ಳೋದು, AI ಓರಿಯೆಂಟೆಡ್ ಹೇಗೆ ಮಾಡ್ಕೊಳ್ಳೋದು. ಇವಾಗ AI ಇಂದ ತಾನೇ ಕೆಲಸ ಹೋಗ್ತದೆ. AI ಇಸ್ ಆಲ್ಸೋ ಜನರೇಟಿಂಗ್ ಜಾಬ್ಸ್. ಆ ತರ ಕೆಲಸನ ನಾವು ಹೇಗೆ ಮಾಡೋದು, ಇದ್ರ ಬಗ್ಗೆ ಥಿಂಕ್ ಮಾಡಕ್ ಸ್ಟಾರ್ಟ್ ಮಾಡಿ. ಓಕೆ, ಅಂಡ್ ಆಲ್ವೇಸ್ ಮೇಕ್ ಶೋರ್ ನೀವು ಆ ಕಂಪನಿಯಲ್ಲಿ ಇರೋದ್ರಿಂದ ಆ ಕಂಪನಿ ಗ್ರೋ ಆಗ್ತಿದೆ ಅಂತ ನೀವು ಪ್ರೂವ್ ಮಾಡ್ತಿದ್ದೀರಾ ಅಂತ. ಯು ಶುಡಂಟ್ ಬಿ ಸಮ್ವನ್ ಹೂ ಇಸ್ ಜಸ್ಟ್ ದೇರ್ ಫಾರ್ ದಿ ಸೇಕ್ ಆಫ್ ಬೀಯಿಂಗ್ ದೇರ್. ಸೊ ಆ ಕಂಪನಿಯಲ್ಲಿ ನಿಮ್ಮ ವ್ಯಾಲ್ಯೂ ಚೆನ್ನಾಗಿರ್ಬೇಕು. ಆ ತರ ಕೆಲಸಗಳು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಅವಾಗ ಯೋರ್ ವರ್ತ್ ವಿಲ್ ಬಿ ಮೋರ್. ಸೊ ಆಲ್ವೇಸ್ ಪ್ರೂವ್ ಯೋರ್ ವರ್ತ್. ನೆಕ್ಸ್ಟ್ ಪಾಯಿಂಟ್ ಇಸ್ ವೆರಿ ಇಂಪಾರ್ಟೆಂಟ್. ರಿಲೇಶನ್ಶಿಪ್ ಮ್ಯಾಟರ್ಸ್. ನೀವು ನಿಮ್ಮ ಬಾಸ್ ಜೊತೆ, ಕೊಲೀಗ್ಸ್ ಜೊತೆ ಯಾವ ತರ ವ್ಯವಹಾರ ಮಾಡ್ತೀರಾ, ಯಾವ ತರ ಕಮ್ಯುನಿಕೇಟ್ ಮಾಡ್ತೀರಾ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಒಬ್ಬರೇ ಎಲ್ಲ ಕೆಲಸ ಮಾಡೋದಕ್ಕಾಗಲ್ಲ. ಯು ವಿಲ್ ನೀಡ್ ಸಮ್ ಹೆಲ್ಪ್. ನೀವು ಯಾರ ಹತ್ರನೂ ಮಾತಾಡೋದಿಲ್ಲ, ನಾನು ಯಾರ ಹತ್ರನೂ ಏನು ಶೇರ್ ಮಾಡ್ಕೊಳ್ಳಲ್ಲ, ದಟ್ ಈಸ್ ಅ ಗುಡ್ ಥಿಂಗ್. ಮಾತಾಡಬೇಕಾಗುತ್ತೆ. ಯಾಕೆ ಅಂತಂದ್ರೆ ಟು ಕೀಪ್ ಅಪ್ ದಿ ಹೆಲ್ದಿ ರಿಲೇಶನ್ಶಿಪ್ ಬಿಟ್ವೀನ್ ದ ಕಂಪನಿ. ಓಕೆ, ಸೊ ಇವಾಗ ನಿಮ್ಮ ಕಂಪನಿಯಲ್ಲಿ ಯಾರೋ ಬಂದು ನಿಮ್ಮನ್ನ ಅಪ್ರೋಚ್ ಮಾಡಬೇಕು ಅಂತಂದ್ರೆ ಯು ಶುಡ್ ಬಿ ವೆರಿ ನೈಸ್ ಟು ದೆಮ್, ಪೊಲೈಟ್ ಟು ದೆಮ್. ಸೊ ಈ ತರ ರಿಲೇಶನ್ಶಿಪ್ ಮೇಂಟೈನ್ ಮಾಡ್ತಿದ್ದೀರಾ ಅಂತಂದ್ರೆ ಯು ವಿಲ್ ಹ್ಯಾವ್ ಅ ಗುಡ್ ನೇಮ್ ಇನ್ ಅ ಕಂಪನಿ ಅದರ್ ದ್ಯಾನ್ ಯುವರ್ ಟೆಕ್ನಿಕಲ್ ಸ್ಕಿಲ್ಸ್. ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಲಾಸ್ಟ್ ಪಾಯಿಂಟ್. ಈ ಪಾಯಿಂಟ್ ಯಾರ್ಯಾರು ಒಂದು ಟೀಮ್ ಲೀಡ್ ಅಥವಾ ಒಂದು ಲೀಡರ್ ಪೊಸಿಷನ್ ಅಲ್ಲಿ ಇದ್ದೀರಾ, ಆರ್ ನಿಮ್ಗೆ ಏನೋ ಒಂದು ಪ್ರಾಜೆಕ್ಟ್ ಕೊಟ್ಟಿರ್ತಾರೆ, ಅದಕ್ಕೆ ನಿಮ್ಮನ್ನ ಹೆಡ್ ಮಾಡಿರ್ತಾರೆ. ಓಕೆ, ಇವನ್ ಇಫ್ ಯು ಆರ್ ನಾಟ್ ಅ ಟೀಮ್ ಲೀಡ್ ಆರ್ ಎನಿ ಲೀಡ್, ನೀವೇನಾದ್ರೂ ಜಸ್ಟ್ ಆ ಪ್ರಾಜೆಕ್ಟ್ಗೆ ಅಂತ ಲೀಡ್ ಆಗಿದ್ದೀರಾ ಅಂತಂದ್ರೆ ಯು ಹ್ಯಾವ್ ಟು ಆಲ್ವೇಸ್ ರಿಮೆಂಬರ್ ದಿಸ್. ನಿಮ್ಮ ಟೀಮ್ ಮೇಟ್ಸ್ ತಪ್ಪು ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್. ನಾವು ತಪ್ಪು ಮಾಡ್ತೀವಿ, ಬಟ್ ಯು ಶುಡ್ ನೆವರ್ ಕ್ರಿಟಿಸೈಸ್ ದೆಮ್ ಇನ್ ಪಬ್ಲಿಕ್. ತುಂಬಾ ಜನ ಇದ್ದಾಗ ಅವ್ರಿಗೆ ನೀನ್ ಇದನ್ನ ತಪ್ಪು ಮಾಡ್ತೀಯಾ, ನೀನ್ ತಪ್ಪು ಮಾಡ್ತಿದ್ಯಾ ಅಂತ ಹೇಳ್ಬಾರ್ದು. ಬಟ್ ನೀವೇನ್ ಮಾಡ್ಬೋದು ಅಂತಂದ್ರೆ ಯು ಕ್ಯಾನ್ ಪ್ರೇಸ್ ದೆಮ್ ಇನ್ ಪಬ್ಲಿಕ್. ಅವಾಗ ಏನಾಗುತ್ತೆ, ದೇ ವಿಲ್ ಹ್ಯಾವ್ ಮೋರ್ ಮೋಟಿವೇಶನ್ ಟು ಲರ್ನ್, ಮೋರ್ ಮೋಟಿವೇಶನ್ ಟು ವರ್ಕ್. ಬಟ್ ಅದೇ ಅವ್ರು ತಪ್ಪು ಮಾಡಿದಾಗ ಎಲ್ಲಾರ ಮುಂದೆ ಅವ್ರ ತಪ್ಪನ್ನ ಹೇಳೋದ್ ಬದಲು ಅವ್ರೊಬ್ಬರೇ ಇದ್ದಾಗ 1-on-1 ಅವ್ರ ತಪ್ಪನ್ನ ಹೇಳಿ. ಆವಾಗ ಅವ್ರ ಜೊತೆ ಒಂದು ಕನೆಕ್ಷನ್ ಬೆಳೆಯುತ್ತೆ, ನಿಮ್ಮ ರಿಲೇಶನ್ಶಿಪ್ ಕೂಡ ಚೆನ್ನಾಗಿರುತ್ತೆ. ಸೊ ದೀಸ್ ಆರ್ ದಿ 9 ಪಾಯಿಂಟ್ಸ್ ಎವ್ರಿ ಒನ್ ಶುಡ್ ರಿಮೆಂಬರ್. ಇವಾಗ ಇನ್ ಕೇಸ್ ನಿಮ್ಗೆ ಕೆಲಸ ಸಿಕ್ಕಿದ ಮೇಲೆ ಪ್ರಮೋಷನ್ ಯಾಕೆ ಸಿಕ್ತಿಲ್ಲ ಅಂತ ಗೊತ್ತಾಗಬೇಕು ಅಂದ್ರೆ ಈ 9 ಪಾಯಿಂಟ್ಸ್ ನ ನೆನ್ಪಿಟ್ಕೊಳ್ಳಿ. ಅಂಡ್ ಆಲ್ಸೋ ಯಾರ್ಯಾರಿಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಪ್ಲೀಸ್ ಶೇರ್ ಮಾಡಿ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಅಂಡ್ ಆಲ್ಸೋ ಈ ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ಟೈಮ್ ಮತ್ತೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಕಲಿತಾ ಇರಿ, ಎಕ್ಸ್ಪ್ಲೋರ್ ಮಾಡ್ತಾ ಇರಿ. ಬಾಯ್.